continue with social studies class. The topic is communication and transportation. You can have a look here, communication and transportation. In the previous class, ನಾವು ಹಿಂದಿನ ಕ್ಲಾಸಲ್ಲಿ ಏನು ಕಲ್ತಿದ್ವಿ ಅಬೌಟ್ ದಿ ಅರ್ಲಿ ವುಮನ್ಸ್ ಹೇಗಿದ್ರು, ಅವ್ರ ಲೈಫ್ ಸ್ಟೈಲ್ ಹೇಗಿತ್ತು, ಅವರಿಂದ ಎಷ್ಟು ಟೆಕ್ನಾಲಜಿ ಇಂಪ್ರೂವ್ ಆಗಿತ್ತು ಅಂತ ನೋಡಿದ್ವಿ ಅಲ್ವಾ? ಎಸ್ ಅಲ್ವಾ? ಸೊ ಹಾಗೆ ಇಲ್ಲಿ ಇವತ್ತಿನ ಕ್ಲಾಸಲ್ಲಿ ಇವತ್ತಿನ ಪೀರಿಯಡ್ನಲ್ಲಿ ನಾವು ಇನ್ನೂ ಎಷ್ಟು ಟೆಕ್ನಾಲಜಿ ಮುಂದೆ ಬರ್ತಿದೆ ಅನ್ನೋದನ್ನ ನಾವು ಈಗ ಕಲಿಯೋಣ. ಓಕೆ, ಜಸ್ಟ್ ವಿಲ್ ರಿಕ್ಯಾಪ್ ಲಿಟಲ್ ಬಿಟ್ ಆಫ್ ಪ್ರೀವಿಯಸ್ ಥಿಂಗ್ ಹಿಂಗಿಂದ ಹೇಗೆ ಬಂದ್ವಿ ಅಂದರೆ ಹೇಗಿದ್ವಿ, ಈಗ ಹೇಗೆ ಆಗಿದೆ ಅನ್ನೋದನ್ನ ನೋಡೋಣ. ಓಕೆ, ಫಸ್ಟ್ ಇಸ್ ಕಮ್ಯುನಿಕೇಷನ್. ದ ವರ್ಡ್ ಕಮ್ಯುನಿಕೇಷನ್ ಅಂದರೆ ಏನು? ಎಕ್ಸ್ಚೇಂಜಿಂಗ್ ಆಫ್ ಎನ್ ಐಡಿಯಾ ಅಂದರೆ ಕಮ್ಯುನಿಕೇಷನ್ ಮೀನ್ಸ್ ಏನು ಅಂದರೆ ಐಡಿಯಾನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು, ನನಗೆ ಗೊತ್ತಿರೋಂಥ ಥಿಂಗ್ಸ್ಗಳನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು. ಯಾವ ರೀತಿಯಲ್ಲಿ? ಹೌ ಕಮ್ಯುನಿಕೇಷನ್ ಇನ್ ಪ್ರೀವಿಯಸ್ ನಮಗೆ ಏನು ಇರಲಿಲ್ಲ ಥಿಂಗ್ಸ್ಗಳು. ಯಾವ್ಯಾವ ಥರ ಥಿಂಗ್ಸ್ಗಳು ಅಂತಂದರೆ ಯು ಕ್ಯಾನ್ ಸಿ ಹಿಯರ್ ಎಲ್ಲ ಕಾಣಿಸ್ತಿದ್ದಾರೆ ಇಮೇಜಲ್ಲಿ. ಎಸ್, ದಿಸ್ ವರ್ ಇಂಪಾರ್ಟೆಂಟ್ ಫಾರ್ ಕಮ್ಯುನಿಕೇಷನ್. ಇನ್ ಪ್ರೀವಿಯಸ್ ಅವಾಗ ಏನು ಮಾಡ್ತಿದ್ವಿ ಅಂತಂದರೆ ಜಸ್ಟ್ ಸಿಗ್ನಲ್ಸ್ ಓ ಅಂತ ಹೇಳಿ ಸಿಗ್ನಲ್ ಮಾಡಿ ಏನೋ ಕಮ್ಯುನಿಕೇಟ್ ಮಾಡ್ತಾಯಿದ್ವಿ ಜನ. ಆಮೇಲೆ ಏನಾದರೂ ಊಟ ಮಾಡಿದ್ಯಾ ಅಥವಾ ಯಾವ್ದಾರ ಹಣ್ಣು ಮಾಡಿದ್ಯಾ ಇವತ್ತು ಅಂತಂದಾಗ ಅದನ್ನ ಡ್ರಾಯಿಂಗು ರೂಪದಲ್ಲಿ ಬರೀತಾ ಇದ್ರು. ಪಿಕ್ಚರ್ ರೈಟಿಂಗ್ ಮಾಡಿ ಅದನ್ನ ದೇ ಯೂಸ್ ಟು ಕಮ್ಯುನಿಕೇಟ್. ಆಮೇಲೆ ಗೆಸ್ಚರ್, ಸಿಗ್ನಲ್ಸಲ್ಲಿ ಇವಾಗ ನಿಮ್ಗೆ ಗೊತ್ತಿದೆ, ಇಮೋಜಿಸ್ ನೋಡ್ತೀರಾ ಅಲ್ವಾ? ಇಮೋಜಿಸ್ ಸ್ಮೈಲ್, ಖುಷಿ ಆಗ್ತಾಯಿದ್ರೆ ಹ್ಯಾಪಿ ಅಂತ ಹಿಂಗೆ ತೋರಿಸ್ತಾ ಇದ್ರು. ಓಕೆ, ಯುವರ್ ವರ್ಕ್ ಇಸ್ ಡನ್ ಅನ್ನೋದಕ್ಕೆ ಹಿಂಗೆ ಥಮ್ಸ್ ಅಪ್ ಆಗ್ತಾ ಇದೆ ಓಕೆ ಅನ್ನೋದಕ್ಕೆ. ಸೊ ದಿಸ್ ವರ್ ದ ಥಿಂಗ್ಸ್ ಪ್ರೀವಿಯಸ್ಲಿ ದೇ ವರ್ ಡೂಯಿಂಗ್. ಅಂದರೆ ಅವಾಗ ಕಮ್ಯುನಿಕೇಷನ್ ಮಾಡೋದಕ್ಕೆ ಏನು ಅಂದರೆ ಗೊತ್ತಾಗ್ತಿರ್ಲಿಲ್ಲ ಅಲ್ವಾ? ಸೊ ಒಬ್ಬರಿಂದ ಒಬ್ಬರು ಮಾತಾಡಬೇಕು, ಕಮ್ಯುನಿಕೇಷನ್ ಒಬ್ಬರು ಮಾತಾಡೋದು ಹೇಗೆ? ಸಿಗ್ನಲ್ ತೋರಿಸ್ತಾ ಇದ್ರು, ದೇಶ ಸಿಗ್ನಲ್. ಆಮೇಲೆ ಇಲ್ಲಿ ವೆಲ್ಕಮ್ ಮಾಡೋದು ಸುಮ್ಮನೆ ಜಸ್ಟ್ ನನ್ನವರು ಇಲ್ಲ ನಮಸ್ಕಾರ ಮಾಡೋದು, ಕೈಯಿಂದ ಆ್ಯಕ್ಷನ್ ಮಾಡೋದು. ದಿಸ್ ವರ್ ದ ಥಿಂಗ್ಸ್ ವರ್ ಗೋಯಿಂಗ್ ಆನ್ ಆವಾಗ. ಸೊ ಲೇಟರ್ ಆನ್ ಈ ಕಮ್ಯುನಿಕೇಷನ್ ಅನ್ನೋದು ಎಷ್ಟು ಇಂಪ್ರೂವ್ ಆಗಿದೆ ಅಂತಂದರೆ ದೇರ್ ವೆರ್ ಟೂ ಟೈಪ್ಸ್ ಆಫ್ ಕಮ್ಯುನಿಕೇಷನ್ ಆಗಿ ಕನ್ವರ್ಟ್ ಆಗಿತ್ತು. ಯಾವುದು ಅಂತ ಲೆಟ್ ಅಸ್ ನೋಡೋಣ. ಓಕೆ, ಒಂದು ಪರ್ಸನಲ್ ಕಮ್ಯುನಿಕೇಷನ್ ಅಂದರೆ ಮಾಸ್ ಕಮ್ಯುನಿಕೇಷನ್ ಅಂತ. ಪರ್ಸನಲ್ ಕಮ್ಯುನಿಕೇಷನ್ ಅಂದರೆ ಮಾಸ್ ಕಮ್ಯುನಿಕೇಷನ್. ಪ್ರೀವಿಯಸ್ಲಿ ಪರ್ಸನಲ್ ಕಮ್ಯುನಿಕೇಷನ್ ಆದರೆ ಹೇಗೆ ಕಳಿಸ್ತಾ ಇದ್ರು ಅಂದರೆ ಒಂದು ಪಾರಿವಾಳನ ಬಿಟ್ಟು ಅದಕ್ಕೆ ಟ್ರೈನ್ ಮಾಡೋದು. ಟ್ರೈನ್ ದಿ ಪಿಜನ್ and they used to send the messages in the color. They used to train the pigeon and they used to send the messages. ಅದನ್ನು ಇಟ್ಕೊಂಡು ಹೋಗ್ತಾ ಇತ್ತು. ಕ್ಯಾನ್ ಸಿ ದಿಸ್ ಇಮೇಜ್ ನಾವು. ಓಕೆ, ಪಾರಿವಾಳ ಸ್ವಲ್ಪ ದಿವಸ ಆದಮೇಲೆ ಅವರು ಆ್ಯನಿಮಲ್ಸ್ ರೈಡ್, ಆಮೇಲೆ ಮನುಷ್ಯ ಹೋಗ್ತಾ ಇದ್ರು. ಅಂದರೆ ನಾವು ಮನುಷ್ಯರು ಹೋಗ್ತಾ ಇದ್ರು ಮೆಸೇಜ್ನ ಸೆಂಡ್ ಮಾಡೋದಕ್ಕೆ. ಈಗ ಪರ್ಸನಲ್ ಕಮ್ಯುನಿಕೇಷನ್ ಅಂದಾಗ ಏನು ಬಂತು ಅಂದರೆ ಫಸ್ಟ್ ಈಸ್ ಪೋಸ್ಟ್ ಅದನ್ನು ಕೇಳಿದ್ದೀರ ಅಲ್ವಾ? ಯಾವ ಥರ ಅಂದರೆ ಈಗ ನೋಡಿ, ಜಸ್ಟ್ ಹ್ಯಾವ್ ಎ ಲುಕ್ ಆಫ್ ಯೋರ್ ಪೋಸ್ಟ್. ಏನಿದೆ? ಜಸ್ಟ್ ಫಸ್ಟ್ ಯು ಆರ್ ಗೋಯಿಂಗ್ ಟು ರೈಟ್ ದಿ ಲೆಟರ್ ಆದಮೇಲೆ ಏನಿದೆ? ನೆಕ್ಸ್ಟ್ ಆಫ್ಟರ್ ರೈಟಿಂಗ್ ಲೆಟರ್ ವಿಲ್ ಗೋ ಆನ್ ಪೋಸ್ಟ್ ಇನ್ ಎ ಪೋಸ್ಟ್ ಬಾಕ್ಸ್. ಆಮೇಲೆ ಏನು ಮಾಡ್ತಾರೆ? ನೆಕ್ಸ್ಟ್ ಪಿಕ್ಚರ್ ಯು ಕ್ಯಾನ್ ಸಿ ಪೋಸ್ಟ್ ಮ್ಯಾನ್ ಇಸ್ ಕಲೆಕ್ಟಿಂಗ್ ದಿ ಲೆಟರ್ಸ್. ಎಸ್, ಇದನ್ನು ಕಲೆಕ್ಟ್ ಮಾಡ್ತಾ ಇದ್ದ. ಸೊ ಇದನ್ನು ಕಲೆಕ್ಟ್ ಮಾಡಿ ಹಿ ಯೂಸ್ ಟು ಸೆಂಡ್. ನಾವು ಯಾವುದರಲ್ಲಿ ಬರೀತಾ ಇದ್ವಿ? ಎಸ್, ಯು ಕ್ಯಾನ್ ಸಿ ಹಿಯರ್ ಯಾವುದರಲ್ಲಿ ಬರೀತಿದ್ವಿ? ಲೆಟರ್ನ ಕಳಿಸೋದಕ್ಕೆ ಪೋಸ್ಟ್ ಕಾರ್ಡ್. ಯು ಕ್ಯಾನ್ ಸಿ. ಎಸ್, ಪೋಸ್ಟ್ ಕಾರ್ಡ್ನ ನೋಡ್ತೀರಾ ನಿಮಗೆ. ಎಸ್, ಇಂಗ್ಲೆಂಡ್ ಲೆಟರ್ನ ನೋಡ್ತೀರಾ. ಇದೆರಡನ್ನೂ ನೋಡಿ ಇದ್ರ ಮೇಲೆ ಏನು ಮಾಡ್ತೀವಿ? ನೆಕ್ಸ್ಟ್ ಇನ್ನೊಂದಿದೆ, ಅದನ್ನು ನಾವು ಲೆಟರ್ನ ಬರೆದು ಪೋಸ್ಟ್ ಮಾಡಿ ಸ್ಟ್ಯಾಂಪ್ ಹಾಕಿ ಕಳಿಸ್ತಿದ್ವಿ ಇದ್ರ ಮೇಲೆ. ಸೊ ಈ ಥರ ಲೆಟರ್ನ ಬರೆದು ಪರ್ಸ್ನಲ್ಗೆ ನನ್ನ ಫ್ರೆಂಡಿಗೆ ಏನೋ ಹೇಳಬೇಕಾಗಿತ್ತು ಅಂದರೆ ಲೆಟರ್ ಬರೆದು ಪೋಸ್ಟ್ ಮಾಡಿ ಕವರ್ ಹಾಕಿ ಕಳಿಸ್ತಿದ್ವಿ, ಇಲ್ಲ ಇಮೇಲ್ ಲೆಟರಲ್ಲೇ ಕಳಿಸ್ತಿದ್ವಿ. ಇದು ದೂರದಿಂದ ದೂರಿಗೆ ಕಮ್ಯುನಿಕೇಷನ್ ಮಾಡ್ತಾ ಇದ್ವಿ ಇದು ಲೆಟರ್ನ. ಅದರಲ್ಲೂ ಫಾಸ್ಟೆಸ್ಟ್ ಮೀನ್ ಯಾವುದು ಅಂತಂದರೆ ಟೆಲಿಗ್ರಾಮ್ ಅಂತ ಇತ್ತು. ಟೆಲಿಗ್ರಾಮ್ ಅನ್ನೋದು ಯು ಕ್ಯಾನ್ ಸಿ ಹಿಯರ್ ಜಸ್ಟ್ ಒಂದು ಪೋಸ್ಟ್ ಕಾರ್ಡ್ ಥರ ಇತ್ತು.
information. We used to write the information and used to send. Within 2 or 3 days it used to reach. Immediately ಹೋಗ್ತಾ ಇತ್ತು. ನೆಕ್ಸ್ಟ್ ಏನಾಯಿತು, ಎವ್ರಿಥಿಂಗ್ ಕೇಮ್ ಆಸ್ ಎ ಸ್ಪೀಡ್ ಪೋಸ್ಟ್. ಸ್ಪೀಡ್ ಪೋಸ್ಟಲ್ಲಿ ನಾವು ಇಂಟರ್ನ್ಯಾಷನಲ್ ಲೆಟರ್ಸ್ಗೂ ಅದು ದೇಶಕ್ಕೆ ಯೂಸ್ ಟು ಸೆಂಡ್. ದಿಸ್ ಆರ್ ದಿ ಇಮೇಜಸ್ ಯು ಕ್ಯಾನ್ ಸಿ ಹಿಯರ್. ಓಕೆ, ಯಾವುದಾದ್ರು ಲೆಟರ್ಸ್, ಇಂಡಿಯನ್ ಲೆಟರ್ಸ್, ಸ್ಪೀಡ್ ಪೋಸ್ಟು ಯಾವ ಥರ ಇಂಟರ್ನ್ಯಾಷನಲ್ ಕಳಿಸ್ತೀವಿ ಅನ್ನೋದು ಯು ಕ್ಯಾನ್ ಸಿ ಇನ್ ದಿಸ್ ಇಮೇಜ್. ದಿಸ್ ಆರ್ ದ ಥಿಂಗ್ಸ್ ಹ್ಯಾಪನಿಂಗ್. ಆಮೇಲೆ ಜಸ್ಟ್ ಮಾಡರ್ನೈಸ್ಡ್. ಹೇಗೆ ಅಂತಂದರೆ ಇಷ್ಟು ಕಳಿಸ್ತಾ ಇದ್ವಿ, ಟೆಲಿಗ್ರಾಮ್ ಬರೀತಾ ಇದ್ವಿ, ಇದೆಲ್ಲ ಏನಾಯಿತು ಒಂದು ಸರ್ಟನ್ ಟೈಮ್ ಬಂದಾಗ ಕ್ಲೋಸ್ಡ್. ಯಾಕೆ ಅಂದರೆ ಇದಕ್ಕಿಂತ ಫಾಸ್ಟೆಸ್ಟ್ ಮೀನ್ಸ್ ಆಫ್ ಕಮ್ಯುನಿಕೇಷನ್ ಸ್ಟಾರ್ಟ್ ಆಯಿತು. ದಟ್ ಈಸ್ ವಾಟ್? ಟೆಲಿಫೋನ್. ದಟ್ ಈಸ್ ಟೆಲಿಫೋನ್. ಫಸ್ಟ್ ಬಂತು ಪೋಸ್ಟ್ ಕಾರ್ಡ್, ಪೋಸ್ಟ್ ಮ್ಯಾನ್, ಪೋಸ್ಟ್ ಆಫೀಸ್ ಎಲ್ಲ ಬಂದು ಯೂಸ್ ಟು ಸೆಂಡ್. ನಾವು ಸೆಕೆಂಡ್ ಒನ್ ಈಸ್ ಟೆಲಿಫೋನ್. ಯು ಕ್ಯಾನ್ ಸಿ ದ ಟೆಲಿಫೋನ್. ಇದು ಟೆಲಿಫೋನ್ ಇದೆ, ಒಂದು ಹಿಂಗಿರಲಿದೆ, ಒಂದು ನಂಬರ್ಗಳಿದೆ. ಸೊ ಇದು ಕೂತಿ ಜಾಗದಲ್ಲೇ ಸಿಟಿಂಗ್ ಇನ್ ದ ಸೇಮ್ ಪ್ಲೇಸ್ ಯು ಕ್ಯಾನ್ ಟಾಕ್ ಟು ಮೆನಿ ಪೀಪಲ್ ಅಲ್ವಾ. ಯು ಕ್ಯಾನ್ ಕಮ್ಯುನಿಕೇಟ್. ಸಿಟಿಂಗ್ ಇನ್ ದ ಸೇಮ್ ಪ್ಲೇಸ್ ಯು ಕ್ಯಾನ್ ಕಮ್ಯುನಿಕೇಟ್ ಟು ಮೆನಿ ಪೀಪಲ್. ಸೊ ದಿಸ್ ಇಸ್ ಲಿಟಲ್ ಬಿಟ್ ಫಾಸ್ಟೆಸ್ಟ್ ಮೀನ್ಸ್ ಆಫ್ ಕಮ್ಯುನಿಕೇಷನ್. ಕಮ್ಯುನಿಕೇಷನ್ ಅಂತ ಹೇಳಿದ್ರೆ ಎಕ್ಸ್ಚೇಂಜ್ ಆಫ್ ಎನ್ ಐಡಿಯಾಸ್, ಟಾಕ್ಸ್, ಗೆಸ್ಚರ್, ಅದಕ್ಕೆ ನಾವು ಏನಂತೀವಿ ಕಮ್ಯುನಿಕೇಷನ್ ಅಂತೀವಿ. ಸೊ ಅದು ಲೆಟರ್ ಬರೆದು ಕಳಿಸಿ ಇಷ್ಟು ಬೇಕು, ಅವರಿಂದ ಲೆಟರ್ ಬರಬೇಕಾಯ್ತು. ಬಟ್ ದಿಸ್ ಕಮ್ಯುನಿಕೇಷನ್ ಲಿಟಲ್ ಬಿಟ್ ಫಾಸ್ಟೆಸ್ಟ್. ಏನು ಲೆಟರ್ ಹಾಕೋದಕ್ಕಿಂತ ಜಸ್ಟ್ ಯು ಕ್ಯಾನ್ ಡಯಲ್. ಅದಕ್ಕೆ 2 ಥರದಿತ್ತು. ಒಂದು STD ಆ್ಯಂಡ್ ISTD ಅಂತ. ಇಂಟರ್ನ್ಯಾಷನಲ್ ಸಬ್ಸ್ಕ್ರೈಬಿಂಗ್ ಡಯಲ್ ಅಂತ. ಅಂದರೆ ಹೊರ ದೇಶಕ್ಕೆ ಇಂಟರ್ನ್ಯಾಷನಲ್ ಅದಕ್ಕೆ ಕೋಡ್ ನಂಬರ್ ಕೊಟ್ಟಿದ್ದಾರೆ, 011 022 ಅಂತೆಲ್ಲ ಕೊಟ್ಟಿರ್ತಾರೆ. ಇಲ್ಲಿ ಲೋಕಲ್ಗೆ STD ವಿ ಹ್ಯಾವ್ ವಾಟ್ ಆರ್ ತಾಲೂಕ್, ಆರ್ ಡಿಸ್ಟ್ರಿಕ್ಟ್, ಆರ್ ಸ್ಟೇಟ್ ಕೋಡ್ ಅಂತ ಹೇಳಿರ್ತಾರೆ. ಸೊ ಅದನ್ನು ಯೂಸ್ ಮಾಡಿ ನಾವು STD ಕೋಡ್ ಹಾಕಿ ಮಾಡ್ತಾ ಇದ್ದೀವಿ. ಈಗ ಡೆಲ್ಲಿಗೆಲ್ಲ ಮಾಡಬೇಕು ಅಂದರೆ ಟ್ರಂಕ್ ಕಾಲ್ಸ್ ಅಂತ ಯೂಸ್ ಮಾಡ್ತಿದ್ವಿ. 022 ಅಂತ ನಂಬರ್ ಹಾಕೋದು, ಆಮೇಲೆ ಅವ್ರ ಮನೆಗೆ ಫೋನ್ ನಂಬರ್ಗೆ ಕನೆಕ್ಟ್ ಮಾಡಿ ಮಾಡ್ತಾ ಇದ್ವಿ. ಬಟ್ ಕೂತಿ ಜಾಗದಲ್ಲಿ ಸಿಟಿಂಗ್ ಇನ್ ದ ಸೇಮ್ ಪ್ಲೇಸ್ ವಿ ಯೂಸ್ ಟು ಟಾಕ್ ಟು ದಿ ಪೀಪಲ್. Later on, little bit modernized. Everybody knows that. Little bit modernized. What was that? Everybody. Now you are also doing same thing, no children? Yes. So a little bit modernized. That is mobile phone, fax, and all were introduced. You can see in the image. So that was wireless. ಹಳೆ ಕಾಲದ ಫೋನಲ್ಲಿ ವೈರ್ ಟ್ರಂಗ್ ಅಂತ ಇದ್ವಿ. ಈಗ ಏನಿಲ್ಲ. Just you can see here the mobile was wireless and you can communicate any person anywhere on any place. Landline phone ಅಲ್ಲಿ ಹೆಂಗಿರ್ತದೆ, ನೀವು ಅದೇ ಜಾಗಕ್ಕೆ ಬಂದು ಫೋನ್ ರಿಸೀವ್ ಮಾಡಬೇಕಾಗಿತ್ತು. ಬಟ್ ಮೊಬೈಲ್ ಫೋನ್ ಯು ಆರ್ ಸಿಟಿಂಗ್ ಆನ್ ದ ಪ್ಲೇಸ್, ಯು ಕ್ಯಾನ್ ಸೆಂಡ್ ದಿ ಮೆಸೇಜ್. ಯು ಕ್ಯಾನ್ ಸಿ ಮೆಸೇಜ್ನ ಕಳಿಸ್ಬೋದು, ಡೈರೆಕ್ಟಾಗಿ ಅವ್ರು ರಿಪ್ಲೈ ಮಾಡ್ತಾರೆ. ಆಮೇಲೆ ಲಿಟಲ್ ಬಿಟ್ ಮಾಡರ್ನೈಸ್ಡ್ ಆದ್ವಿ. ಯಾವುದು ಕಂಪ್ಯೂಟರ್ಸ್ ಬಂತು, ಯೂಸ್ ಟು ಸೆಂಡ್ ದಿ ಇಮೇಲ್ಸ್, ಮೆಸೇಜಸ್ ಎಲ್ಲ ಕಳ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಶಾರ್ಟ್ ಮೆಸೇಜಸ್ ಕಳಿಸ್ತಾ ಇದ್ವಿ, ಸ್ಮಾಲ್ ಮೆಸೇಜಸ್ ಬೇಗ ಕಳಿಸೋದಕ್ಕೆ. ಸೊ ದಿಸ್ ವಾಸ್ ದಿ ಕಮ್ಯುನಿಕೇಷನ್ ವಿ ಹ್ಯಾವ್ ನೋನ್ ಅಲ್ವಾ. ಎಷ್ಟು ಬೇಗ ಟೆಕ್ನಾಲಜಿ ಇಂಪ್ರೂವ್ ಆಗ್ತಿದೆ ಅಂದರೆ, ಈಗ ಹೇಳ್ತಾ ಇದ್ವಿ ಫಸ್ಟ್ ಬಂದು ಪಿಜಿನಿಂದ ಕಳಿಸ್ತಾ ಇದ್ರು ಮೆಸೇಜ್. ಎಷ್ಟು ಸೆಂಡ್ ಥ್ರೂ ಪ್ರೀವಿಯಸ್ಲಿ ಪಿಜಿನ್ ಆರ್ ಎ ಹಾರ್ಸ್ ರೈಡ್, ಡಾಂಕಿ ರೈಡ್, ಎ ಮ್ಯಾನ್ ಇಸ್ ಟು ಸೆಂಡ್. ರಾಜನ ಕಾಲದೆಲ್ಲ ಮ್ಯಾನ್ ಕಳಿಸ್ತಾ ಇದ್ರು. ಆಫ್ಟರ್ ದ postal service was there, courier service was there. Later on we came to the telephone, but standing in the same place we can talk to many people. Now the mobile phone has been introduced, so wireless you can talk to anybody. Again later on smartphones are also have been introduced. These are the what is that personal communication. Oh, ನನಗೆ ನಿನಗೆ ಮಾತ್ರ communication. That is I want to talk to you. If I want to talk to the what, if I want to talk to my student, ಇವಾಗ ಚಂದನಿಗೆ ಮಾತಾಡಬೇಕು ಅಂದರೆ ಐ ಯೂಸ್ ಟು ಕಾಲ್ ಪರ್ಸ್ನಲಿ, ಚಂದನಿಗೆ ಹೇಳಿ ಮಾಡ್ತಾ ಇದ್ದೆ ಅಲ್ವಾ. ದಿಸ್ ಇಸ್ ಓನ್ಲಿ ಪರ್ಸ್ನಲ್ ಕಮ್ಯುನಿಕೇಷನ್ ವಿತ್ 2 person, ನಾನು ಮತ್ತು ಇನ್ನೊಬ್ಬರು ಅಷ್ಟೇ. ಸೊ ಇವಾಗ ನೀವು ಫ್ರೆಂಡ್ಸ್ ಮಾಡ್ತೀರಾ, ನಾನು ನೀವು ಕೊಟ್ಟಿರಾ, ನಾನು ಆಗೋ ಕೊಟ್ಟಿದ್ದ ಕೊಟ್ಟಿಲ್ಲ, ಸೈನ್ಸ್ ಕೊಟ್ಟ, ಇಂಗ್ಲೀಷ್ ಕೊಟ್ಟ ಅಂತ ಇಷ್ಟು ಕಮ್ಯುನಿಕೇಟ್ ಟು 1 person ಅಲ್ವಾ. 2 person ಕಮ್ಯುನಿಕೇಷನ್, ನೀವು ಮತ್ತು ಇನ್ನೊಂದು ಪರ್ಸನ್ personal communication ಅಂತ ಹೇಳ್ತೀವಿ. ಸೊ ದಿಸ್ ವಾಸ್ implemented. Next you can
see what now you can see here. Can you see here what are the images? Newspaper, yes. Then radio, television, and what you can see computers. So ಇದೆಲ್ಲ ನೋಡಿದ್ವಿ what and in word whatever the news has to go at the same time. It has to reach the all the people at the same time. ಒಂದು ಮೆಸೇಜ್ ಅಟ್ ದ ಸೇಮ್ ಟೈಮ್ ಎಲ್ಲರಿಗೂ ರೀಚ್ ಮಾಡೋದನ್ನ ನಾವು ಮಾಸ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ಲೆಟ್ ಅಸ್ ನೋ more about mass communication. That is the mass communication. So reaching the same news at a time for all the people. ಪ್ರಪಂಚದಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನಕ್ಕೆ ಒಂದು ನ್ಯೂಸ್ ತಗೊಳ್ಳೋದಕ್ಕೆ ನಾವು ಏನಂತೀವಿ, we call it as a mass communication. How? Paper ತಗೊಳ್ಳಿ, ನ್ಯೂಸ್ ಪೇಪರ್ have taken ನ್ಯೂಸ್ಪೇಪರ್ಲಿ ಇಂಪಾರ್ಟೆಂಟ್ ಥಿಂಗ್ಸ್ ಅಟ್ ಎ ಟೈಮ್ ರೀಚ್ ಆಗ್ತಾ ಇತ್ತು. ಸೊ ಅಂದರೆ ಪ್ರೀವಿಯಸ್ಸಲ್ಲಿ ಏನಾಗಿದೆ ಇವತ್ತು ನಾವು ನೋಡ್ತಾ ಇದ್ವಿ, ಹಿಂದಿನ ದಿವಸ ಏನಾಗಿದೆ ಇವತ್ತು ನ್ಯೂಸ್ ಪೇಪರ್ಲಿ ಬರ್ತಾ ಇತ್ತು. ಸೊ ಆಲ್ ಓವರ್ ದಿ ವರ್ಲ್ಡ್ ಸೇಮ್ ನ್ಯೂಸ್ ಎವ್ರಿಬಡಿ ಯೂಸ್ ಟು ರೀಡ್ ಆಲ್ ಓವರ್ ದಿ ವರ್ಲ್ಡ್. ಸೊ ಲಿಟಲ್ ಬಿಟ್ now you can see radio and television gives the update of the present thing. ಈಗ ಏನಾಗ್ತಿದೆ ಲೈವ್ ಟೆಲಿಕಾಸ್ಟ್ ಅನ್ನು ಕೊಡ್ತಾ ಇದ್ದೀವಿ. ಈಗ ಏನಾಗ್ತಿದೆ, ಸೊ ಈಗ ಏನಾಗ್ತಿದೆ ಅನ್ನೋದಕ್ಕೆ ಟೆಲಿವಿಷನ್ and radio studio with the help of what? Human made satellite. You can see here the satellite, human made satellite in the space frequency. You can see all over the things what it is happening all over the world. See cricket match you are seeing, you'll see now because of this satellite. Okay, this satellite ಇಂದ ನಮಗೆ ಎಲ್ಲದೂ ಕಾಣುತ್ತೆ. ಸೊ ನ್ಯೂಸ್ ಪೇಪರ್ ಇಮೇಜ್ ಮಾತ್ರ ನೋಡ್ತೀವಿ, ಇಷ್ಟು ಸಿ only the images. ಈಗ ನಾನು ಇಟ್ಟಿದ್ದೀವಿ only ನಾನು ಇಮೇಜಸ್ ಕಾಣಿಸ್ತೇನೆ ಬಟ್ ಆ್ಯಂಡ್ ರೇಡಿಯೋದಲ್ಲಿ ಪ್ಲೇನ್ ಹೋಗ್ತಾ ಇತ್ತಂತೆ ಅಂತ ಕೇಳ್ತಿದ್ವಿ. ಟೆಲಿವಿಷನಲ್ಲಿ ನಾವು ಎಲ್ಲರೂ ನೋಡ್ತೀವಿ ವಿತ್ ವಿಡಿಯೋ ಆ್ಯಂಡ್ ಆಡಿಯೋ ಎಲ್ಲರೂ ಕೇಳಿಸ್ಕೊಳ್ತೀವಿ. ಏನು ಆಗ್ತಿದೆ ಅನ್ನೋದು ಗೊತ್ತಾಗುತ್ತೆ, ಏನು ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಬಿಕಾಸ್ ಆಫ್ ಸ್ಯಾಟಲೈಟ್ ವಿ ರೀಚ್ ಆಲ್ ದಿ ಲೈವ್ ಟೆಲಿಕಾಸ್ಟ್. ಸೊ ಯು ಲವ್ ಕಾರ್ಟೂನ್ ಚಿಲ್ಡ್ರನ್, yes, cartoon is also telecasted. Cricket match is also telecasted. Later on further information is that electronic mails ಅಂತ ಹೇಳ್ತೀವಿ. ಇಮೇಲ್ ಕಂಪ್ಯೂಟರ್ ಇದ್ದರೆ ಇಮಿಡಿಯೇಟ್ ಇಮೇಲ್ ಕಳಿಸೋದು. ಇದೇನಾಗುತ್ತೆ, ವೆದರ್ ಫೋರ್ಕಾಸ್ಟ್ ಆಗ್ತಿದೆಯಾ ಎಲ್ಲದೂ ಅಷ್ಟೇ. ಸಿ ನಾವು ಆನ್ಲೈನ್ ಕ್ಲಾಸಸ್ ಎಷ್ಟು ಬೇಗ ಫಾಸ್ಟೆಸ್ಟ್ ಕಮ್ಯುನಿಕೇಷನ್ ಅಲ್ಲ. ಚಿಲ್ಡ್ರನ್ ಇಸ್ ಟು ಸಿಟ್ ವಿತ್ ಅಸ್ ಆ್ಯಂಡ್ ವಿ ಟು ಸ್ಟಡಿ. ಇಟ್ ವಾಸ್ ಅ ಇಂಟರಾಕ್ಷನ್ ಕ್ಲಾಸ್ ಇತ್ತು. ನಾನು ನಿಮಗೆ ಹೇಳ್ತಿರೋದು ನೀವು ಕೇಳ್ತಿರೋದು. ನಾವು ಇಫ್ ಯು ಹ್ಯಾವ್ ವಾಟ್ ಈಸ್ ದಟ್ ಮೇಲ್ ಆ್ಯಂಡ್ ಮೇಲ್ ಐ ಡಿ ಇದ್ದರೆ ನಾನು ಡೈರೆಕ್ಟಾಗಿ ನೋಡ್ಬೋದು, ಝೂಮ್ ಕ್ಲಾಸಿಂದ ನೋಡ್ಬೋದು. Computer or laptop has been improved, so you can see face to face. We say now the technology has improved by online classes alva. ಈಗ ಎಷ್ಟು ಇಂಪ್ರೂವ್ ಆಗಿದೆ ಅಲ್ವಾ. ನಾನು ನೋಡಬೇಕಾ ಜಸ್ಟ್ go to the Zoom class, you can see our YouTube channels, you can see. So everything has made by this mass communication. So mass communication, newspaper, radio, TV, television, because it is satellite. We see all these things and we communicate as we are seeing a live show. ಇಲ್ಲಿ ಏನು ಆಗ್ತಿದ್ರೆ ಡೈರೆಕ್ಟಾಗಿ ಕಮ್ಯುನಿಕೇಟ್ ಮಾಡ್ಬೋದು. ಇಲ್ಲಿ ಏನು ಆಗ್ತಿದೆ ಕ್ಲಾಸ್ ನಾನು ಹೇಗೆ ಮಾಡ್ತೀನಿ ಅಂತ ನೀವು ನೋಡ್ತಾ ಇದ್ದೀರಲ್ಲ, ಜಸ್ಟ್ ಯು ಆರ್ ಸೀಯಿಂಗ್ ಥ್ರೂ ದಿ ಮೊಬೈಲ್ಸ್ ಆರ್ ಸಿಸ್ಟಮ್, computers and a laptop you are watching, tab you are watching. So smartphones as improvise, you can see live ಅಲ್ವಾ. ಹೇಗೆ ಕ್ಲಾಸಲ್ಲಿ ಕೂತ್ಕೊಂಡಿದೆ ಅದೇ ಥರನೇ ನೀವು ಅದನ್ನು ನೋಡ್ಬೋದು. ಎಸ್ ಆರ್ ಚಿಲ್ಡ್ರನ್, this is a lesson about the communication. Hope you enjoyed this lesson. I think you read the lesson, you will understand what are the words are there and what type of communication was there in the previous and now how we have been improved. We can learn in this lesson. Thank you children and have a nice day.